ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕಂದರೆ ಹುಡುಗರು ಈಗ ಅಡ್ಮಿಷನ್ ಆಗಿರ್ತಾರೆ, ಎಷ್ಟೋ ಹುಡುಗರು ಕಾಲೇಜ್ ಕೂಡ ಹೋಗ್ತಿರ್ತಾರೆ ಒಬ್ಬರು, ಬಟ್ ಇನ್ನೂ ಕೂಡ ಕೆಲವೊಂದಿಷ್ಟು ಹುಡುಗರು ಹೋಗ್ತಿರಲ್ಲ. ಇವಾಗ ಅವ್ರಿಗೆ ಕೆಲವೊಂದಿಷ್ಟು ಕಾಡೋ ಪ್ರಶ್ನೆ ಏನಪ್ಪ ಅಂದರೆ, ಏನೆಲ್ಲ ಸ್ಕಾಲರ್ಶಿಪ್ ಬರ್ತವೆ ನಮಗೆ ಅಂತಂದು. ಓಕೆ, ಅಂದರೆ ಇಲ್ಲಿವರೆಗೂ PUC ವರೆಗೂ ನಿಮ್ಗೆ ಏನಪ್ಪ ಅಂತಂದರೆ ಜಸ್ಟ್ ಒಂದು ತಕ್ಕ ಮಟ್ಟಿಗೆ ಬರ್ತಾಯಿತ್ತು, ಅಂದರೆ ಬಹಳ ಬರ್ತಾಯಿದ್ದಲ್ಲ. ಬಟ್ ಇವಾಗ ಏನಪ್ಪ ಅಂದರೆ ದೊಡ್ಡ ಅಮೌಂಟೇ ಬರ್ತಾ ಇರ್ತದೆ. ನಿಮಗೆ ಗೊತ್ತಿರಲ್ಲ, ಎಷ್ಟೋ ಹುಡುಗರಿಗೆ ಅಪ್ಲಿಕೇಶನ್ ಬಿಟ್ಟಿರೋದು ಕೂಡ ಗೊತ್ತಿರಲ್ಲ. ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ ಅನ್ನೋದು ಬರ್ತವೆ. ಲಕ್ ಮೇಲೆ ಹೇಳೋಕ್ಕಾಗಲ್ಲ. ಓಕೆ, ಕಟ್ಟಿರೋದು 1 ಲಕ್ಷಕ್ಕೆ ಫೀಸ್, ಅವನು 5-6 ಲಕ್ಷ ಕೂಡ ಸ್ಕಾಲರ್ಶಿಪ್ ಮೇಲೆ ಪಡ್ಕೋಬೋದು. ಓಕೆ, ಇರ್ತವೆ. ಓಕೆ, ನಿಮಗೆ ಗೊತ್ತಿರಲ್ಲ ಎಲ್ಲನೂ ಕೂಡ. ಓಕೆ, ಗೋರ್ನಮೆಂಟ್ ಕಡೆಯಿಂದ ಬರೋದು ಯಾವುವು, ಮತ್ತು ಗೋರ್ನಮೆಂಟ್ ಬಿಟ್ಟು ಬೇರೆ ಬೇರೆ ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಷನು ಅಥವಾ ಕೆಲವೊಂದಿಷ್ಟು ಒಬ್ಬರೇ, ಓಕೆ, ಯಾವನಾದ್ರು ಕಂಪ್ನಿ ಓನರು ಅಥವಾ ಕೆಲವೊಂದಿಷ್ಟು ಕಂಪ್ನಿಗಳು ಎಲ್ಲರಿಗೂ ಶೇರು ಹಾಕಿಬಿಟ್ಟು ಸ್ಟೂಡೆಂಟ್ಸ್ಗೆ ಈ ರೀತಿ ಹೆಲ್ಪ್ ಮಾಡೋಣ ಅಂತಲೂ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ಅಂತ ಇರ್ತವೆ. ಎಲ್ಲನೂ ಕೂಡ ಸ್ಕಾಲರ್ಶಿಪ್ಪು ನಾವು ಮುಂದೆ, ಓಕೆ, ಈ ಚಾನಲಲ್ಲಿ ಎಲ್ಲನೂ ಕೂಡ ಬರ್ತಾ ಇರ್ತವೆ. ಸೊ ಹಂಗಾಗ್ಬಿಟ್ಟು ಈಗಲೇ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಕೊಟ್ಟಿದ್ರೆ, ಓಕೆ, ನೀವು ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಎಲ್ಲನೂ ಕೂಡ ಬೇಕಿತ್ತಂದರೆ ಒಂದು ಸಬ್ಸ್ಕ್ರೈಬ್ ಆಗಿ ಅವಾಗವಾಗ ಬರ್ತಾ ಇರ್ತವೆ. ಸರಿ, ಇವಾಗ ಫಸ್ಟ್ ಆಫ್ ಆಲ್ ಗೌರ್ನಮೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋದಂತಂದರೆ ನಿಮ್ಗೆ ಗಾಳೆ ಗೊತ್ತಿರುವಾಗ ಇದು ಕಂಪಲ್ಸರಿ ಬರ್ತವೆ. ಓಕೆ, ಎಲ್ಲರಿಗೂ ಬರ್ತದೆ. ಇಂತಿಷ್ಟು ಪರ್ಸೆಂಟ್ ಅಂತ ಏನೂ ಇಲ್ಲ, ಎಲ್ಲರೂ ಕೂಡ ಪಾಸ್ ಆಗಿದ್ದರೆ ಸಾಕು. ಓಕೆ, ಪಾಸ್ ಆಗಿದ್ದರೆ ಸಾಕು, ನೀವು ಒಂದು ಸ್ಕಾಲರ್ಶಿಪ್ ಎಲ್ಲರೂ ಕೂಡ ಪಡ್ಕೊತಾರೆ. ಅದೇ ಯಾವುದು ನಿಮ್ಗೆ ಗಾಳೆ ಗೊತ್ತಿರುವಾಗ SSB ಸ್ಕಾಲರ್ಶಿಪ್ ಅಂತ ಕಾಣಿಸ್ತಿದೆ ಅಲ್ವಾ. ಓಕೆ, ಇದೆ ಅದು ಏನಪ್ಪ, SSB postmetric.government.gov.in ಅಂತ ಏನು ಕಾಣಿಸ್ತಿದೆ ವೆಬ್ಸೈಟು. ಈ ಒಂದು ವೆಬ್ಸೈಟಲ್ಲಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಬಟ್ SSB ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಮೊದಲು SSB ID ಕ್ರಿಯೇಟ್ ಮಾಡ್ಕೋಬೇಕು. ಈ ಹಿಂದೆ ಕ್ರಿಯೇಟ್ ಆಗಿತ್ತು ಅಂದರೆ ಅದೇ ಕೂಡ ನಡೀತದೆ. ಓಕೆ, ಇದು ಇನ್ನೂ ಕೂಡ ಬಿಟ್ಟಿದ್ದಾರೆ ಬರ್ತಾರೆ ಅಂತ ಕೇಳಿದರೆ ಇದು ಇನ್ನೂ ಕೂಡ ಬಿಟ್ಟಿಲ್ಲ. ಓಕೆ, ಏನಕ್ಕೆ ಬಿಟ್ಟಿಲ್ಲ ಅಂತಂದರೆ, ಈಗ ಎಲ್ಲ ಬೇರೆ ಹುಡುಗರಿಗೆ ಡಿಗ್ರಿ ಹುಡುಗರಿಗೆ ಎಲ್ಲರೂ ಕೂಡ ಬಿಟ್ಟು ಎಲ್ಲರೂ ಮಾಡಿದ್ದಾಯಿತು. ಬಟ್ ಇವಾಗ KCET ಹುಡುಗರು ಏನಪ್ಪ ಅಂದರೆ ಇವಾಗ ತಾನೇ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ, ಇನ್ನೂ ಕೂಡ ಒಂದು ರೌಂಡ್ ಇದೆ ನಿಮಗೆ. ಸೊ ಹಂಗಾಗ್ಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ನಿಮಗೆ ಈಗ ಮೇ ಬಿ ಅಕ್ಟೋಬರ್ 15 ನಂತರ ಅಥವಾ ಸೆಕೆಂಡ್ ವೀಕ್ ನಂತರ ಏನು ಮಾಡ್ಬೋದು, ನಿಮಗೂ ಕೂಡ ಅಪ್ಲಿಕೇಶನ್ ಕೊಡ್ತಾರೆ. ಯಾಕಂದರೆ ನಿಮ್ಮ ಎಲ್ಲರೂ ಕೂಡ ಯೂನಿವರ್ಸಿಟಿ ಕಡೆಯಿಂದ ಏನು ಮಾಡ್ತಾವೆ ಅಂತಂದರೆ ಎಲ್ಲರೂ ಕೂಡ ಅಡ್ಮಿಷನ್ ಆಗಿರ್ತವೆ. ಅವರು ಏನು ಮಾಡ್ತಾರೆ ಅಂತಂದರೆ ಗೌರ್ಮೆಂಟಿಗೆ ಈ ರೀತಿ ಅರ್ಜಿ ಬರ್ತಾರೆ, ಎಲ್ಲರೂ ಕೂಡ ನಿಮಗೂ ಕೂಡ ಸ್ಕಾಲರ್ಶಿಪ್ ಅನ್ನೋದು ಬಿಟ್ಟೇ ಬಿಡ್ತಾರೆ. ಓಕೆ, ಡೋಂಟ್ ವರಿ, ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿರಂತೆ. ಬಟ್ ಒಂದು ತಿಳ್ಕೊಬೇಕು, ಅಪ್ಲಿಕೇಶನ್ ಹಾಕಿ ಇನ್ನೂ 1 ತಿಂಗಳಲ್ಲೇ 15 ದಿನದಲ್ಲೇ ಬರಲ್ಲ ಇವು ಅಮೌಂಟು, ಸ್ವಲ್ಪ ಲೇಟ್ ಡಿಲೇ ಮಾಡ್ತಾರೆ. ಓಕೆ, ನಾವು ನೋಡಿದ ಪ್ರಕಾರ 1 ವರ್ಷಗಟ್ಟಲೆ ಮಾಡ್ತಾರೆ. ಓಕೆ, ಈ ವರ್ಷ ಅಪ್ಲಿಕೇಶನ್ ಹಾಕಿದ್ದು 3rd ಇಯರಿಗೆ ಬಂದಿರೋದು ಕಾಣ್ಬಂದಿದೆ. ಓಕೆ, ಈಗ ನಾವು ಕೆಲವೊಂದಿಷ್ಟು ಹುಡುಗರು ಏನಪ್ಪ ಅಂತಂದರೆ ಫಸ್ಟ್ ಇಯರ್ದು ಇನ್ನೂ ಕೂಡ ಬಂದಿಲ್ಲ, ಭಾಳ ಹುಡುಗರು 3rd ಇಯರು ಬಂದಿರ್ತಾರೆ. ಸೊ ಹಿಂಗೆ ಆಗ್ತಿರ್ತವೆ. ಬಟ್ SH ಸ್ಟೂಡೆಂಟ್ಸ್ ಆಗಿತ್ತಂದರೆ ನೋಡಿರಿ, ನೀವು ಅಪ್ಲಿಕೇಶನ್ ಹಾಕಿ 2 ಮಂತ್ಸ್ 3 ಮಂತ್ಸಲ್ಲೇ ನಿಮಗೆ ಬಂದುಬಿಡ್ತದೆ ಸ್ಕಾಲರ್ಶಿಪ್. ಗೌರ್ಮೆಂಟ್ ಕಡೆದು ಹೇಳ್ತಿದ್ದೀನಿ ನಾನು, ಬಟ್ ಪ್ರೈವೇಟ್ದು ಆ ರೀತಿ ಆಗಲ್ಲ. ಓಕೆ, ಅವು ಬರ್ತಾ ಇರ್ತವೆ. ಇವಾಗ ನಾನು ಹೇಳಿದೆ SSB ಸ್ಕಾಲರ್ಶಿಪ್ ಯಾವಾಗ ಬಿಡ್ತಾರೆ, ಮೇ ಬಿ SSB ಸ್ಕಾಲರ್ಶಿಪ್ ಮೇ ಬಿ 15th ಆನ್ವರ್ಡ್ಸ್, ಅಂದರೆ ಅಕ್ಟೋಬರ್ 15 ನಂತರ ನಿಮ್ಗೆ ಏನು ಮಾಡ್ಬೋದು, ಬಿಡೋ ಸಾಧ್ಯತೆ ಜಾಸ್ತಿ ಅದ. ಓಕೆ, ಇದು SSB ಒಂದು ಸ್ಕಾಲರ್ಶಿಪ್ ಹಾಕಿಬಿಟ್ರೆ ನಿಮ್ಗೆ ಏನೇನೆಲ್ಲ ಇದ್ರೆ ಬರ್ತವೆ. SSB ಸ್ಕಾಲರ್ಶಿಪ್ ಅಂದರೆ ಒಂದೇ ಇದರಲ್ಲಿ SSB ಸ್ಕಾಲರ್ಶಿಪ್ ಅಂದರೆ ನೀವು ತಿಳ್ಕೊಬೇಕು, ಗೌರ್ಮೆಂಟ್ ಕಡೆಯಿಂದ ಬರುವಂಥ ಎಲ್ಲರೂ ಕೂಡ ಸ್ಕಾಲರ್ಶಿಪ್ ಇದರಲ್ಲೇ ಇನ್ಕ್ಲೂಡ್ ಆಗಿರ್ತವೆ. ಅದರಲ್ಲೂ ಬೇರೆ ಈ ಸಾರಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಇದರಲ್ಲೇ ಬಿಡ್ತೀನಿ ಅಂತ ಹೇಳಿದ್ರೆ, ನೋಡೋಣ ಇದನ್ನು ಸಪ್ರೇಟಾಗಿ ಬಿಡ್ತಾರೆ ಅಂದರೆ ಸಪ್ರೇಟಾಗಿ ಕೂಡ ಹಾಕಬೇಕಾಗುತ್ತೆ ಅದನ್ನ. ಓಕೆ, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪನ್ನು ಕೂಡ ಸ್ವಲ್ಪ ಬಂದೇ ಬರ್ತದೆ, ಸ್ವಲ್ಪ ಅಮೌಂಟ್ ಬರ್ತದೆ. ಮೊದಲೆಲ್ಲ ಜಾಸ್ತಿ ಅಮೌಂಟ್ ಬರ್ತಿತ್ತು, ಇವಾಗ 1-2 ಇಯರ್ಸಿಂದ, ಅಂದರೆ 2 ಇಯರ್ಸ್ ಅನ್ನೋಕ್ಕಿಂತಲೂ ಓಕೆ 2 ಇಯರ್ಸ್ ಆಯ್ತು ಅನ್ಕೊಂಬಿಡ್ರಿ. ಓಕೆ, 2 ಇಯರ್ಸಿಂದ ಕಡಿಮೆ ಮಾಡಿದ್ದಾರೆ. ಅಂದರೆ ಇಟ್ ಮೀನ್ಸ್ ಈಗ ಏನು ಭಾಗ್ಯಗಳಂತ ಏನು ಮಾಡಿದ್ರು ನೋಡ್ರಿ, ಇದು ಭಾಗ್ಯಗಳ ಸಲುವಾಗಿ ಎಲ್ಲನೂ ಕೂಡ ತೆಗೆದ್ರು. ಮೊದಲೆಲ್ಲ ಒಂದು 50,000-40,000 ಗಟ್ಟಲೆ ಬರ್ತಿತ್ತು ಅಂತ ಇಂಜಿನಿಯರ್ ಮತ್ತು BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ಗೆ. ಇವಾಗ 10,000 ಬರ್ತಾಯಿದೆ, ಕೇವಲ 10,000. ಓಕೆ, ಮೊದಲೆಲ್ಲ ಅಷ್ಟಾದ್ರೂ ಬರ್ತಾಯಿದ್ದು, ಮೊದಲು ನಿಜ 45,000 ಗಟ್ಟಲೆ ಬರ್ತಿದ್ದು, ಈಗ ಕಡಿಮೆ ಆಗಿದೆ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಅದನ್ನು ಅದ್ರ ಸಪ್ರೇಟಾಗಿ ಯಾವ ವೆಬ್ಸೈಟಲ್ಲಿ, ಅಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅದ್ರದ್ದು ಸಪ್ರೇಟಾಗಿ ಏನಿದೆ ಅಂದ್ರೆ ವೆಬ್ಸೈಟ್ ಇದೆ, ಅದರಲ್ಲಿ ರೊಕ್ಕ ಕೇಳಿದ್ರೆ ಅದ್ರಲ್ಲಿ ಹಾಕೋರಂತೆ. ಈಗ ಅಂದರೆ ಅವರಾಗೆ ಹೇಳಿದ ಪ್ರಕಾರ ಏನಪ್ಪ ಅಂತಂದರೆ ಇದು SSB ಜೊತೆನೇ ಕೊಡ್ತೀವಿ ಅಂತಂದು ಹೇಳಿದ್ರೆ. ಸೊ ಹಂಗಾಗ್ಬಿಟ್ಟು ನೀವು ಮೊದಲು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಕಾರ್ಡ್, ಅಂದರೆ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೋರಿ, ಹಂಗಂತಂದ್ರೆ ಖಂಡಿತ ಬರ್ತದೆ. ಈ ಸರ್ತಿ ಒಂದು ಲಿಸ್ಟ್ ಕೂಡ ಬಿಟ್ಟರು. ಓಕೆ, ಯಾರೆಲ್ಲ ಆಧಾರ್ ಕಾರ್ಡ್ಗೆ ಅಂದರೆ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವೋ ಅವ್ರಿಗೆ ಯಾವುದೇ ರೀತಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಂದಿಲ್ಲ. ಸೊ ಹಂಗಾಗ್ಬಿಟ್ಟು ನೀವು ಬೇಗನೆ ಹೋಗ್ಬಿಟ್ಟು ಮೊದಲು ಏನು ಮಾಡ್ರಿ ಅಂತಂದರೆ, ನಿಮ್ಮ ಮನೆಯವ್ರದ್ದು ಯಾರಾದರೂ ಲೇಬರ್ ಕಾರ್ಡ್ ಇದ್ದಿದ್ರೆ ಓಕೆ, ನೀವು ಮೊದಲು ಹೋಗ್ಬಿಟ್ಟು ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿರಿ. ಯಾಕಂದರೆ ಮುಂದೆ ಸ್ಕಾಲರ್ಶಿಪ್ ಅನ್ನೋದು ಅವ್ರಿಗೆ ಬರ್ತದೆ. ಓಕೆ, ನಿಮಗೆ ಬರಲ್ಲ, ಅದು ನಿಮ್ಮ ಯಾರ್ದು ಹೆಸರು ಇರ್ತದೋ ಅವ್ರಿಗೆ ಬರ್ತದೆ. ಓಕೆ, ಒಂದು ಹೇಳ್ತೀನಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಆಯಿತು. SSB ಜೊತೆಲಿ ಮತ್ತೇನೇನು ಇರ್ತಪ್ಪ ಅಂತಂದರೆ ನಿಮಗೆ ಫೀಸ್ ಕನ್ಸೆಷನ್. ಓಕೆ, ಫಾರ್ ಎಕ್ಸಾಂಪಲ್ ಈಗ 1 ಲಕ್ಷ ರೂಪಾಯಿ ಫೀಸ್ ಕಟ್ಟಿರ್ತಾರೆ. ಓಕೆ, 1 ಲಕ್ಷ ರೂಪಾಯಿ ಫೀಸ್ ಕಟ್ಟಿದ್ದಾರೆ ಅಂತಂದರೆ ನಿಮಗೆ ಫೀಸ್ ಕನ್ಸೆಷನ್ ಅಂದರೆ ಇಂತಿಷ್ಟು ಪರ್ಸೆಂಟ್ ಅಂತ ಏನು ಮಾಡ್ತಾರೆ ಅಂತಂದರೆ ಸ್ಟೂಡೆಂಟ್ಸ್ಗೆ ನಿಮಗೆ ವಾಪಸ್ ದುಡ್ಡು ಮಾಡಿದ್ರು. ಓಕೆ, 40% ಅಥವಾ 50% ನಿಮಗೆ ವಾಪಸ್ ದುಡ್ಡು ಅನ್ನೋದು ಕೊಡ್ತಾರೆ. ಇನ್ ಕೇಸ್ SC ಸ್ಟೂಡೆಂಟ್ಸ್ ಆಗಿತ್ತಂದರೆ ನೀವು 1 ಲಕ್ಷ ರೂಪಾಯಿ ಫೀಸ್ ಏನಾದರೂ ಇತ್ತಂದರೆ ನಿಮ್ಗೆ ವಾಪಸ್ ಇಂಜಿನಿಯರಿಂಗ್ ಮಾಡಿತ್ತಂದರೆ ಹೇಳ್ತೀನಿ ನೋಡಿರಿ, ಬರೋಬ್ಬರಿ 90,000 ಗಟ್ಟಲೆ ನಿಮ್ಮ ಸ್ಕಾಲರ್ಶಿಪ್ ಬರ್ತದೆ. ಅದೇ 90,000 ನೀವು ಕಾಲೇಜಿಗೆ ಕೊಡಬೇಕು. ಓಕೆ, ನಿಮ್ದು ಏನು ಕೂಡ ದುಡ್ಡು ಇರಲ್ಲ. ಓಕೆ, ಆ್ಯಂಡ್ ರಿಮೈನಿಂಗ್ ಇವಾಗ ಹೇಳಿದೆ ನಾನು, ಬೇರೆ ಸ್ಟೂಡೆಂಟ್ಸ್ ಕೂಡ ನಿಮಗೆ ಪ್ರೈಸ್ ಮನಿ ಅಂತ ಬರ್ತದೆ. ಲೈಕ್ ಅದನ್ನು ಕೂಡ ಪ್ರೈಸ್ ಮನಿನೂ ಕೂಡ ಬಿಡ್ತಾರೆ. ಅದು 20,000 ಬರ್ತದೆ, ನಿಮ್ಗೆ ಗೊತ್ತಿರಬೇಕು, 20,000 ಬರ್ತದೆ. ಓಕೆ, ಈಗ ಯಾರು ನಾನು ಹೇಳ್ತಿರೋದು ಏನಂತಂದರೆ PUC ನಂತರ ಕೋರ್ಸ್ಗಳು ಬರುತ್ತೋ ಅವ್ರಿಗೆ ಹೇಳ್ತಿದ್ದೀನಿ. ಓಕೆ, ಸರಿ, ಈಗ ಮತ್ತು SSB ಜೊತೆ ಮತ್ತೇನು ಬರ್ತದೆ ಅಂದರೆ ಫುಡ್ ಆ್ಯಂಡ್ ಅಕೊಮಡೇಷನ್ ಅದ್ರದ್ದು ಕೂಡ ಬರ್ತಾರೆ. ಲೈಕ್ ಏನಪ್ಪ ಅಂದರೆ ಈಗ ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಟಿದ್ದಾರಲ್ಲ. ಓಕೆ, ಬಿಟ್ಟಿದ್ದಾರಲ್ವಾ,
ಹಾಸ್ಟೆಲ್ ಅಪ್ಲಿಕೇಶನ್ ಎಲ್ಲರೂ ಕೂಡ ಹಾಕಿರಿ. ಓಕೆ, ಯಾರ್ದೆಲ್ಲ ಆಗುತ್ತೋ ಅಂತಂದರೆ ಆಗುತ್ತೆ ಏನು ಮಾಡ್ಬೇಕಂತಂದರೆ ನಿಮಗೆ ಅಂದರೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಬರೋಲ್ಲ. ಲೈಕ್ ತಿಂಗಳಿಗೆ ಅದು ಏನಪ್ಪ ಅಂತಂದರೆ 1500 1900 ಕೂಡ ಇದೇನು ಮಾಡ್ತಾರೆ ಅಂತಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರ್ತಾರೆ, ಯಾರೆಲ್ಲ ಆಗಿರಲ್ಲ ನೋಡಿ ಅವ್ರಿಗೆ ಸ್ಕಾಲರ್ಶಿಪ್ ಅನ್ನೋದು ಕೊಡ್ತಾರೆ. ಅದು ಕೂಡ ಇಲ್ಲಿ SSB ಜೊತೆನೇ ಬರ್ತದೆ. ಓಕೆ, ಅಂದರೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಕೂಡ ನಿಮ್ದು ಏನಾದರೂ ಹಾಸ್ಟೆಲ್ ಸೆಲೆಕ್ಷನ್ ಆಗಲಿಲ್ಲಪ್ಪ ಅಂತಂದರೆ ಮಂತ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಮಂತ್ಲಿ 1500 1900 ಅಂತಂದರೆ ಟೋಟಲ್ ಎಷ್ಟಾಗುತ್ತೆ ನೋಡಿರಿ, ಸುಮಾರು ಒಂದು 10,000 ಮೇಲ್ಗಡೆನೇ ಬರ್ತದ್ದು. ಅಂದರೆ ಶೈಕ್ಷಣಿಕ ವರ್ಷ ಒಂದು 8 ರಿಂದ 9 ತಿಂಗಳು ಹಿಡ್ಕೊತಾರೆ ಅವರು. ಅದನ್ನೆಲ್ಲನೂ ಕೂಡ ಸೇರಿಬಿಟ್ಟು ಒಂದು 10,000 ಮೇಲ್ಗಡೆ ಕೂಡ ಆಗ್ಬೋದು. ಓಕೆ, ಡಿಪೆಂಡ್ಸ್ ಆನ್ ಇದು ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಅಂತಂದು. ಅದು ಫುಡ್ ಆ್ಯಂಡ್ ಅಕಾಮಿಡೇಷನ್ ಆಯಿತು, ಮತ್ತು ಫೀಸ್ ಕನ್ಸೆಷನ್ ಕೂಡ ಇದರಲ್ಲೇ ಬರ್ತಂತ ಹೇಳಿದೆ. ಆ್ಯಂಡ್ ಇನ್ನೂ ಅಂದರೆ ವಿದ್ಯಾಸಿರಿ ಅಂತ ಹೇಳ್ಬೋದು, ಅಥವಾ ರೈತ ವಿದ್ಯಾನಿಧಿ ಅಂತ ಹೇಳ್ಬೋದು, ಇದರಲ್ಲೇ ಬರ್ತಿರ್ತವೆ ಎಲ್ಲನೂ ಕೂಡ. ಏನಪ್ಪ ಅಂತಂದರೆ ಈಗ ಹೇಳಿದೆ ನಾನು SSB ಜೊತೆನೇ ಬರ್ತಾ ಇರ್ತಾವೆ. ಲೈಕ್ ಈಗ ರೈತ ವಿದ್ಯಾನಿಧಿ ಅಂತಂದರೆ ಇವಾಗ ತೆಗೆದಿದ್ದಾರೆ ಬಿಡಿ, ಈ ತೆಗೆದೇ ಬಿಟ್ಟಿದ್ದಾರೆ ಕಂಪ್ಲೀಟಾಗಿ. 1 ಇಯರ್ ಆಯಿತು. ಮೊದಲೆಲ್ಲ ಅದು ಚೆನ್ನಾಗಿ ಬರ್ತಿದ್ದಪ್ಪ. ಯಾಕಪ್ಪ ಲೈಕ್ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ ಒಂದು 8,000 10,000 ಬರ್ತಿತ್ತು. ಈ ನರ್ಸಿಂಗ್ ಸ್ಟೂಡೆಂಟ್ಸ್ ಕೂಡ 7 ರಿಂದ 8,000 ಈ ರೀತಿ ಎಲ್ಲನೂ ಕೂಡ ಬರ್ತಾಯಿತ್ತು. ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಕಂಪ್ಲೀಟಾಗಿ ತೆಗೆದಾಕೇ ಬಿಟ್ಟಿದ್ದಾರೆ. ಹೇಳೋಕ್ಕಾಗಲ್ಲ, ವಾಪಸ್ ಚಾಲು ಮಾಡಿದ್ರು ಮಾಡ್ತಾರೆ. SSB ಒಂದು ಹಾಕಿಬಿಟ್ರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಬರುವಂಥದ್ದು ಎಲ್ಲನೂ ಕೂಡ ಸ್ಕಾಲರ್ಶಿಪ್ ಬರ್ತವೆ. ಓಕೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಕೊಬಿಡ್ರಿ. ಯಾಕಂದರೆ ಸ್ಕಾಲರ್ಶಿಪ್ ಮೇಲೆ ಎಷ್ಟು ಹುಡುಗರು ಲೈಫ್ ಲೀಡ್ ಮಾಡ್ತಿರ್ತಾರೆ. ಸೊ ಹಂಗಾಗಿಬಿಟ್ಟು ಅವ್ರಿಗೆ ಹೇಳ್ತಿದ್ದೀನಿ. ಆ್ಯಂಡ್ ಈಗ SSB ಜೊತೆ ಒಂದು ಗೌರ್ಮೆಂಟ್ದಾಯಿತು. ಈಗ ಬೇರೆ ಬಗ್ಗೆನೂ ಕೂಡ ಮಾತಾಡೋದಂತಂದರೆ ಲೈಕ್ ಈಗ ಪ್ರೈವೇಟ್ ಅಂತ ಹೇಳಿದೆ, ಪ್ರೈವೇಟಲ್ಲಿ ಏನು ಬರ್ದಾರೆ ಲಕ್ಷಗಟ್ಟಲೆ ಬರ್ತಂತ ನೀವು ತಮ್ಮನೇಲಿ ಹಾಕಿ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಓಕೆ, ಹೌದು, ಖಂಡಿತ ನಾನು ಹೇಳ್ತೀನಿ. ಇವನ್ನ ನಿಮ್ಗೆ ಪ್ರೂಫ್ ಕೂಡ ತೋರಿಸ್ತೀನಿ, ಯಾರಿಗೆಲ್ಲ ಎಷ್ಟೆಷ್ಟೆಲ್ಲ ದುಡ್ಡು ಬಂದಿದೆ ಪ್ರೈವೇಟ್ ಕಡೆ ಅಂತ. ನಿಮ್ಗೆ ಹಾಳೆ ಗೊತ್ತಿರುವ ಬಗ್ಗೆ ಬಡ್ಡಿ ಫಾರ್ ಸ್ಟಡಿ ಅಂತ ನಿಮ್ಗೆ ಯಾರು ಕೇಳಿರ್ತಾರೆ, ಬೇಕಾದ್ರೆ ಹೋಗ್ಬಿಟ್ಟು ಗೂಗಲ್ ಕೂಡ ಸರ್ಚ್ ಮಾಡ್ಕೋರಿ. ನೀವು ಸಡನ್ನಾಗಿ ಹೋಗ್ಬಿಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ಲಾಗಿನ್ ಹೋಗ್ಬಿಟ್ರಿ. ನೀವು ಒನ್ ಟೈಮಲ್ಲಿ ಏನಾದ್ರು ತಪ್ಪು ಮಾಡಿದ್ರಪ್ಪ ಅನ್ಕೋರಿ, ನಿಮ್ಗೆ ಎಷ್ಟೊಂದು ಸ್ಕಾಲರ್ಶಿಪ್ ಬರ್ತವೆ ಅಂತಂದರೆ ದಿನಾಲೂ ಬರ್ತಾನೆ ಇರ್ತವೆ. ಅದರಲ್ಲಿ ಲಕ್ಷಾಂತರಗಟ್ಟಲೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿರ್ತಾರೆ. ಅದರಲ್ಲಿ ಕೆಲವೊಂದಿಷ್ಟು ಕ್ಯಾಂಡಿಡೇಟ್ನವ್ರು ಏನು ಮಾಡ್ತಾರೆ ಅಂತಂದರೆ ಕಂಪ್ನಿಗಳು, ಫಾರ್ ಎಕ್ಸಾಂಪಲ್ ಈಗ HDFC ಬ್ಯಾಂಕ್ ಇದೆ, SBI ಬ್ಯಾಂಕ್ ಅದ, ಅಥವಾ ಸಂತೂರ್ ಕಂಪ್ನಿ ಅದೇ, ಹಂಗೆ ಈ ರೀತಿ ಏನು ಮಾಡ್ತಾರೆ ಅಂತಂದ್ರೆ ಕಂಪ್ನಿಗಳು ಏನು ಮಾಡ್ತಿರ್ತವೆ ಅಂದರೆ ನಿಮಗೆ ಸಪ್ರೇಟಾಗಿ ಏನು ಮಾಡ್ತಿರ್ತಾರೆ ಅಂತಂದರೆ ಅವರು ಒಂದು ಸ್ಕಾಲರ್ಶಿಪ್ನ ಕೊಡ್ತಿರ್ತಾರೆ. ಇಂತಿಷ್ಟು ಸ್ಟೂಡೆಂಟ್ ಇಂತಿಷ್ಟು ಪರ್ಸೆಂಟೇಜ್ ಆಗಬೇಕು, ಇಂತಿಷ್ಟು ಕೋರ್ಸ್ ಅಂತಲೂ ಕೂಡ ಮಾಡ್ತಿರ್ತಾರೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಹುಡುಗಿರಿಗೆ ಅಂತಲೇ ಸಪ್ರೇಟ್ ಇರ್ತವೆ. ಈ ರೀತಿ ಭಾಳಷ್ಟು ಸ್ಕಾಲರ್ಶಿಪ್ ಅಂತ ಇರ್ತವೆ. ಅವನ್ನ ಯಾವಾಗ ಬಿಡ್ತಾ ಇರ್ತಾರೆ ಅವರು. ಓಕೆ, ನೀವು ಒನ್ ಟೈಮ್ ಏನಪ್ಪ ಅಂತಂದರೆ ಲಾಗಿನ್ ಆಗಬೇಕು, ಅಷ್ಟು ರಿಜಿಸ್ಟ್ರೇಷನ್ ಆಗಬೇಕು ಬಡ್ಡಿ ಫಾರ್ ಸ್ಟಡಿ ಒಳಗೆ. ಓಕೆ, ಬಡ್ಡಿ ಫಾರ್ ಸ್ಟಡಿ ಬಗ್ಗೆ ನಾನು ಏನಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀನಿ ಅಂತಂದರೆ ಇವನ್ ನನ್ನ ಬ್ರದರ್ಗೆ ಹೇಳ್ತಿದ್ದೀನಿ ನಾನು. ಒಂದು ಕಂಪ್ನಿಯಿಂದ ಆಫರ್ ಸೆಲೆಕ್ಷನ್ ಆದ 50,000 ರೂಪಾಯಿ ಮಂತ್ಲಿ, ಅಂದರೆ ಮಂತ್ಲಿ ಅಲ್ಲ ಇಯರ್ಲಿ 50,000 ರೂಪಾಯಿ ಬರ್ತದೆ. ಈಗ 4 ಇಯರ್ ಇಂಜಿನಿಯರ್ ಮುಗಿಯೋರ್ಗೂ ಕೂಡ ಬರ್ತದೆ. ಓಕೆ, ನಾನು ಇದು ಏನಕ್ಕೆ ಮೆನ್ಷನ್ ಮಾಡಿದೆ ಒಂದ್ರದ್ದು ಹೇಳಿದೆ ನಾನು. ಇದೇ ರೀತಿ ನೀವು ಏನಾದರೂ ಎಲ್ಲಕ್ಕೂ ಕೂಡ ಸೆಲೆಕ್ಷನ್ ಆದರೆ ಜಾಸ್ತಿ ಅಮೌಂಟೇ ಬರ್ತದೆ. ಓಕೆ, ಸೊ ಹಂಗಾಗಿಬಿಟ್ಟು ಹೇಳ್ತಿದ್ದೀನಿ. ಆ ಒಂದು ಹೆಂಗೆ ಬೇಕು ಹಂಗೆ ಹೋಗ್ಬಿಟ್ಟು ಸಡನ್ನಾಗಿ ರಿಜಿಸ್ಟ್ರೇಷನ್ ಆಗಿಬಿಡ್ರಿ. ಸ್ವಲ್ಪ ವೀಡಿಯೋಸ್ ನೋಡ್ಕೊಂಡು ಕರೆಕ್ಟ್ ರಿಜಿಸ್ಟ್ರೇಷನ್ ಹಾಕಿರಿ. ಯಾಕಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಿಬಿಟ್ರೆ ಸಾಕು, ನೀವು ಏನಾಗುತ್ತೆ, ಸಾರಿ ಫಾರ್ ಡಿಸ್ಟರ್ಬ್. ಓಕೆ, ಇವಾಗ ಏನಪ್ಪ ಅಂತಂದರೆ ನಿಮ್ಗೆ ಹೇಳಿದೆ ನಾನು ಸ್ಕಾಲರ್ಶಿಪ್ ಈ ರೀತಿ ಬಡ್ಡಿ ಫಾರ್ ಸ್ಟಡಿ ಒಳಗೆ ಕೂಡ ಸಿಕ್ಕಾಪಟ್ಟೆ ಬರ್ತಿರ್ತಾವೆ. ಹಂಗಾಗಿಬಿಟ್ಟು ನೋಡಿಕೊಂಡು ಬಡ್ಡಿ ಫಾರ್ ಸ್ಟಡಿ ಒಳಗೆ ರಿಜಿಸ್ಟ್ರೇಷನ್ ಒಮ್ಮೆ ಆಗಿಬಿಟ್ರೆ ಆಗ ಬರ್ತಾಯಿರ್ತಾವೆ. ಜಸ್ಟ್ ನೀವು ಫಿಲ್ಅಪ್ ಮಾಡೋದು ಕಳಿಸಿಬಿಟ್ರೆ ಸಾಕು, ಹೋಗಲಿ. ಓಕೆ, ದಿನಕ್ಕೆ ಹಾಗೆ ಅಪ್ಲಿಕೇಶನ್ ಹಾಕ್ರಿ. ಹೇಳೋಕ್ಕಾಗಲ್ಲ, 100ಕ್ಕೆ 1 ಸೆಲೆಕ್ಷನ್ ಆದರೂ ಕೂಡ ಸಾಕು, ನಿಮಗೆ ಅಮೌಂಟ್ 4 ವರ್ಷನೂ ಕೂಡ ಬರ್ತಾ ಇರ್ತದೆ. ಓಕೆ, ಸೊ ಹಂಗಾಗಿಬಿಟ್ಟು ನೀವು ಆ ಸ್ಕಾಲರ್ಶಿಪ್ ಮಾತ್ರ ಮಿಸ್ ಮಾಡ್ಕೊಳ್ಕೊಬೇಡ್ರಿ. ಇದು ಗೌರ್ಮೆಂಟ್ ಒಂದೊಂದು ಟೈಮ್ ಮಿಸ್ ಆಗ್ಬೋದು, ಬಟ್ ಅವು ಅಂತ ಫಿಕ್ಸ್ ಬರ್ತಾ ಇರ್ತವೆ. ಓಕೆ, ಸರಿ. ಈಗ ಇಷ್ಟೇನು ಬರ್ತಾರೆ ಅಂತ ಹೇಳ್ಬೋದು. ಇದು ಬಿಟ್ಟರೂ ಕೂಡ ಇಂಜಿನಿಯರ್ ಸ್ಟೂಡೆಂಟ್ಸ್ ನಾನು ಹೇಳೋದಂತಂದರೆ ನಿಮ್ಮ ರಿಲಯನ್ಸ್ ಅಂತ ಇದೆಯಲ್ವಾ. ಓಕೆ, ರಿಲಯನ್ಸ್ ಇದೆ. ಓಕೆ, ಅದು ನಿಮ್ಗೆ ಏನಪ್ಪ ಅಂದರೆ ಅಕ್ಟೋಬರ್ 6ನೇ ತಾರೀಕು ಅಂದರೆ ಇನ್ನೂ 3 ದಿನ ಅಷ್ಟೇ ಟೈಮ್ ಇದೆ. ಬಟ್ ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗಿರೋ ಸ್ಟೂಡೆಂಟ್ಸ್ಗೆ ಅದು ಅಪ್ಲಿಕೇಶನ್ ಹಾಕೋಕ್ಕಂದ್ರೆ ಬರಲ್ಲ, ಈಗ ಮುಗಿದೋಗ್ಬಿಡ್ತದೆ. ಓಕೆ, ರಿಮೈನ್ ಸ್ಟೂಡೆಂಟ್ಸ್ ಇವಾಗ ಯಾರಿದ್ರು ಅಕ್ಟೋಬರ್ 6 ಒಳಗೆ ಹೋಗ್ಬಿಟ್ಟು ನೀವೇನು ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಹಾಕಿ. ನಿಮ್ಗೆ ಅದರೂ ಕೂಡ 2 ಲಕ್ಷವರೆಗೂ ಕೂಡ ಬರ್ತದೆ. ನಿಮ್ಗೆ ಆಪ್ಟಿಟ್ಯೂಡ್ ಟೆಸ್ಟ್ ಎಲ್ಲ ಇರ್ತದೆ. ಓಕೆ, ಅದಕ್ಕೆ ಆಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ದೊಡ್ಡ ಮಟ್ಟಿಗೆ ಏನಲ್ಲ, ಒಂದು MBGS ಪಿಕ್ಚರ್ ತೋರಿಸೋದು ಆ ರೀತಿ ಎಲ್ಲ ಇರ್ತದೆ. ಸರಿ, ಸಿಂಪಲ್ ಆಗಿರ್ತದೆ. ಆಪ್ಟಿಟ್ಯೂಡ್ ಟೆಸ್ಟ್ ಕೂಡ ಅದು ಮುಗಿಸ್ಕೊಂಡು ಫ್ಯಾಮಿಲಿ ಇನ್ಕಮ್ 15 ಲಕ್ಷಕ್ಕೆಲ್ಲ ಕಡಿಮೆ ಇದ್ದರೆ ಸಾಕು, ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಇದಿಷ್ಟು ರಿಲಯನ್ಸ್ ಕೂಡ ಬರ್ತದೆ. ಆ್ಯಂಡ್ ನಿಮಗೆ ಸಪ್ರೇಟ್ಗಳಂತಂದರೆ ಧರ್ಮಸ್ಥಳದಲ್ಲಿ ಯಾರಾದರೂ ನಿಮ್ಮ ವರ್ಕ್ ಮಾಡೋರು ಇತ್ತಂದರೆ, ಅಂದರೆ ನಿಮ್ಮ ಮನೆಯವ್ರು ಯಾರಾದರೂ ಅಥವಾ ನಿಮ್ಗೆ ಗೊತ್ತಿರೋ ಯಾರಾದರೂ ಇದ್ದರೆ, ಗೊತ್ತಿರೋ ಅಂತಂದರೆ ನಿಮಗೆ ಸಂಬಂಧಿಕರಿರಬೇಕು. ಓಕೆ, ನಿಮಗೆ ಎಲ್ಲ ಇತ್ತಂದರೆ ಅದು ನಿಮ್ಮ ಫ್ಯಾಮಿಲಿ ಒಳಗೆ ಯಾರೋ ಒಬ್ಬರು ಇತ್ತಂದರೆ ಏನು ಮಾಡ್ತಾರೆ ಅಂತಂದರೆ ನಿಮಗೂ ಧರ್ಮಸ್ಥಳದಿಂದ ಕೊಡುವಂಥ ಸ್ಕಾಲರ್ಶಿಪ್ ಬರ್ತದೆ. ಆ್ಯಂಡ್ ಜಿಂದಾಲ್ ಅಂತ ಬರ್ತದೆ. ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ ಬರ್ತವೆ ರೀ, ನೋಡ್ಕೊತ ಕುಂತ್ರೆ ಎಷ್ಟೊಂದು ಬರ್ತವೆ. ಸೊ ಹಂಗಾಗಿಬಿಟ್ಟು ಇವಾಗ ಜಸ್ಟ್ ಹೇಳಿದ್ದೀನಿ ನಾನು. ಓಕೆ, ಒಂದೊಂದು ಕೂಡ ಸಪ್ರೇಟಾಗಿ ವಿಡಿಯೋ ಮಾಡೋಣ ಬಂದಾಗ. ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಅಷ್ಟೊಂದೆಲ್ಲ ಅಮೌಂಟ್ ಬರೋದನ್ನ ಮಿಸ್ ಮಾಡಿಕೊಂಡ್ರೆ ನಿಮ್ಮಷ್ಟು ದಡ್ರಿ ಯಾರೂ ಇಲ್ಲ. ಓಕೆ, ಸರಿ. ಸ್ಕಾಲರ್ಶಿಪ್ ಬಗ್ಗೆ ಹೆಚ್ಚಿನ ವೀಡಿಯೋಸ್ ಬೇಕಂತಂದರೆ ಒಂದೊಂದು ಸಪ್ರೇಟ್ ಬಂದಾಗೆಲ್ಲ ಹೇಳ್ತಾ ಹೋಗ್ತಿರ್ತೀನಿ. ಹಂಗಾಗಿಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಷ್ಟು ಹೇಳಿದ್ದೀನಿ ನಾನು. ಈ ಸ್ಕಾಲರ್ಶಿಪ್ ಬಗ್ಗೆ ಒಂದು ಅವೇರ್ನೆಸ್ ಮೂಡಿತು ಅಂತ ಅನ್ಕೊಂಡಿರ್ತೀನಿ. ಇಷ್ಟೆಲ್ಲ ಬರ್ತಾವೆ ಅಂತಂದು ಹೇಳಿದೆ ನಾನು. ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಅದರಿಂದ ಕೂಡ ಸ್ಕಾಲರ್ಶಿಪ್ ಬರ್ತಾ ಇರ್ತವೆ. ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಸೆಲೆಕ್ಷನ್ ಆದರೆ ಬರ್ತಾರೆ ಅಂತ ಕೇಳ್ಬೋದು. ಸೆಲೆಕ್ಷನ್ ಆಗಿದ್ರೆ ಮತ್ತೆ ನೀವು ವಾಪಸ್ ಬಿಟ್ಟರೆ, ಸೆಲೆಕ್ಷನ್ ಆಗಿ ವಾಪಸ್ ಬಿಟ್ಟರು ಕೂಡ ನಿಮ್ಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಫೀಸ್ ಬಂದೇ ಬರ್ತದೆ. ಓಕೆ,
ಇದಿಷ್ಟು ನಿಮ್ಮದು ಸ್ಕಾಲರ್ಶಿಪ್ಪು ಅಪ್ಡೇಟು. ಓಕೆ, ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ, ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಬಟ್ ಇನ್ನೂ ಕೂಡ ವೆಬ್ಸೈಟಲ್ಲಿ ಬಿಟ್ಟಿಲ್ಲ, ಅದನ್ನ ಬಿಡ್ತಾರೆ. ಬಿಟ್ಟ ತಕ್ಷಣ ಕೂಡ ತಿಳಿಸುವ ಒಂದು ಪ್ರಯತ್ನ ಮಾಡ್ತು. ಹೋಗ್ಬಿಟ್ಟು ಮಸ್ಟ್ ನೀವು ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ, ಎಲ್ಲನೂ ಕೂಡ ಅಪ್ಡೇಟ್ ತಿಳಿಸ್ತೇವೆ. ಓಕೆ ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.